ಸ್ಟೇಷನ್ಗಳಿಂದ ನೋಟಿಸ್, ರಾಜಾಜಿನಗರ ಹೋಗ್ತೀವಿ ಅಲ್ಲೂ ಬಂಧನಕ್ಕೆ ಒಳಪಡಿಸ್ತಾರೆ. ಈ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಕನ್ನಡ ನಾಡಿಗೆ ಅವಶ್ಯಕತೆ ಇದೆ, ಜೈಲಿಗೆ ಹೋಗ್ತೀವಿ ಸರ್ಕಾರಕ್ಕೆ. ಸಿದ್ದರಾಮಯ್ಯ ಕನ್ನಡರಾಮಯ್ಯ 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 ಎಂತ ಕನ್ನಡರಾಮಯ್ಯ? ನಿನ್ನೆಯಿಂದ 8-10 ಒಬ್ಬೊಬ್ಬರಿಗೆ 8 ನೋಟಿಸ್, 8 ಸ್ಟೇಷನ್ಗಳಿಂದ ನೋಟಿಸ್. ಏನರ್ಥ ಇದೆ? ಬೆಳಗ್ಗೆಯಿಂದ ಎಲ್ಲಿ ಹೋಗಂಗಿಲ್ಲ, ಒಂದು ರೀಸರ್ಚ್ಗೆ ಹೋಗಂಗಿಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ ಹಿಂದ್ಗಡೆ ಪೊಲೀಸರು. ಬೆಳಗ್ಗೆ ನೋಡ್ತೀರಿ ಮೆಜೆಸ್ಟಿಕ್ ಬರ್ತೀವಿ ಅಲ್ಲಿ ಬಂಧನಕ್ಕೆ ಒಳಪಡಿಸ್ತಾರೆ. ಆಮೇಲೆ ಅದಾದ ನಂತರ ಅಲ್ಲಿ ರಾಜಾಜಿನಗರ ಹೋಗ್ತೀವಿ ಅಲ್ಲಿ ಬಂಧನಕ್ಕೆ ಒಳಪಡಿಸ್ತಾರೆ. ಈಗ ತಗೊಬಂದು ಇಲ್ಲಿ ಕೂಡ ಹಾಕಿದ್ದಾರೆ. ಅಂದ್ರೆ ಬಂದ್ ಯಶಸ್ವಿ ಆಗ್ತಾ ಇದೆ, ಬಂದ್ ಯಶಸ್ವಿ ಆಗ್ತಾ ಇದೆ, ಬಂದ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಇಲಾಖೆಯನ್ನ ಬಿಟ್ಟು ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆಯನ್ನ ಬಿಟ್ಟು ಸಂಪೂರ್ಣವಾಗಿ ಏನು ಕನ್ನಡ ಹೋರಾಟಗಾರರಂತ ಶಾಲ್ ಹಾಕಿದ್ರು ಅವ್ರು ಒಬ್ಬರನ್ನು ಕೂಡ ಬಿಟ್ಟಿಲ್ಲ, ಅಲ್ಲಲ್ಲಿ ತಡೆದಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಎಂತ ಮೌಲ್ಯಾಧಾರಿತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನಮ್ಮ ಹಿರಿಯ ನಾಯಕರಾದಂತಹ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಬಹಳಷ್ಟು ಜನ, ಶಿವರಾಮೇಗೌಡರಾಗಿರ್ಬೋದು, ಮೌಲ್ಯಾಧಾರಿತ ಹೋರಾಟಕ್ಕೆ ಇವತ್ತು ಕರೆ ಕೊಟ್ಟಿದ್ದಾರೆ. ಕನ್ನಡ ನಾಡಿಗೆ ಅವಶ್ಯಕತೆ ಇದೆ, ಕನ್ನಡಕ್ಕೆ ಅವಶ್ಯಕತೆ ಇದೆ ಅಂತ ಹೋರಾಟಕ್ಕೆ ಕರೆ ಕೊಟ್ಟ ಸಂದರ್ಭದಲ್ಲಿ ಇವರು ಬೆಂಬಲವನ್ನು ನೀಡಬೇಕಿತ್ತು ಕನ್ನಡಕ್ಕಾಗಿ. ಇವತ್ತು ಅವರು ಹಿಂದಿಗಡೆ ಬಾಗಿಲಿನಿಂದ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಒಟ್ಟಾಗ್ತಾ ಇದ್ರು. ನೋಟಿಸು, ಕೋರ್ಟಿನ ನೋಟಿಸ್ ಅನ್ನ ತೋರಿಸಿ, ಕೋರ್ಟಿನ ಒಂದು ಇದನ್ನ ಭಯ ಬೀಳಿಸಿ, ಕೋರ್ಟಿಗೆ ಹೆದರ್ತಾರೆ, ಬೇರೆ ಪೊಲೀಸಿಗೆ ಹೆದರ್ತಾ ಇದ್ರು, ಕೋರ್ಟಿಗೆ ಹೆದರ್ತಾರೆ ಅನ್ನೋ ಒಂದು ಇದರಲ್ಲಿ ನಮ್ಮನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ನಮ್ದು 700-800 ಜನ ಬೆಳಗ್ಗೆ ಇವತ್ತು ಸೇರಿರುವಂತದ್ದು. ಎಲ್ಲೆಲ್ಲಿ ಚೆದ್ರು ಹೋದ್ರು ಅಂತ ಹೇಳಲಿಕ್ಕಿಲ್ಲ, ಒಬ್ಬೊಬ್ಬರನ್ನು ಒಂದೊಂದು ದಿಕ್ಕಿಗೆ ಕೊಂಡೋಗುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಹಿಡನ್ ಅಜೆಂಡವನ್ನು ಮಾಡ್ತಾ ಇದೆ ಸರ್ಕಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ನಾಶ ಮಾಡುವತ್ತ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ, ಹೋರಾಟಗಾರರನ್ನು ಹತ್ತಿಕ್ತಾ ಇದೆ. ಆದ್ರೆ ನಾವು ಸಾಯ್ತೀವಿ, ಜೈಲಿಗೆ ಹೋಗ್ತೀವಿ, ಕೇಸಕ್ಕಿ ನಮ್ಮನ್ನ. ಆದ್ರೆ ಈ ರೀತಿ ಕೂಡಾಕಿ ಕನ್ನಡಿಗರಿಗೆ ಅವಮಾನ ಮಾಡಬೇಡಿ, ಕರ್ನಾಟಕದ ಸಂಘಟಕರಿಗೆ ಅವಮಾನ ಮಾಡಬೇಡಿ. ನಾವೇನು ಕನ್ನಡಕ್ಕೆ ಬಂದಿದ್ವೇನ್ರಿ? ಗೂಂಡಾಗಿರಿ ಮಾಡಕ್ಕೆ, ಡೈರಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ವಾ? ನಾವು ನ್ಯಾಯಯುತವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ಚಾಲಕರ ಹೋರಾಟ ಇದು, ಚಾಲಕರ ಬಂದಿದು, ಕನ್ನಡಿಗರ ಹೋರಾಟ, ಕನ್ನಡಿಗರ ಬಂದು ಅಂತ ಬಂದಿನ ತಡೆಗಟ್ಟಿ ನೀವು ಈ ಕರ್ನಾಟಕಕ್ಕೆ, ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದೀರಾ. ನೀವು ಅಧಿಕಾರಕ್ಕೆ ಬರುವಾಗ ಏನ್ ಹೇಳ್ತೀರಿ? ಅಧಿಕಾರಕ್ಕೆ ಬರುವಾಗ ನೀವು ಹೇಳ್ತೀರಿ ನಾವು ಖಂಡಿತವಾಗಿಯೂ ಕನ್ನಡ ಪರ, ನಾನು ಆ ರಾಮಯ್ಯ, ನಾನು ಈ ರಾಮಯ್ಯ, ನಾನು ಈ ಕೇಸಿ, ನಾನು ಆ ಕಾಸಿ ಅಂತ ಹೇಳ್ತೀನಿ. ಆಮೇಲೆ ನೀವು ನಿಮಗೆ ನಾಚಿಕೆ ಆಗಬೇಕು, ನಿಮ್ಮನ್ನು ಬಂದ ಒಳಪಡಿಸಬೇಕು. ಯಾಕೆಂದ್ರೆ ಹನಿ ಟ್ರ್ಯಾಪ್ ಅಂತೆ ಸದನದಲ್ಲಿ, ಸದನದ ಮರ್ಯಾದೆಯನ್ನು ಸಂಪೂರ್ಣ ಹಾಳು ಮಾಡಿದಿರಿ. ಹನಿ ಟ್ರ್ಯಾಪ್ ಮಾಡಿಸ್ಕೊಂಡವರು ಅಲ್ಲೇ ಇದ್ದಾರೆ, ಹನಿ ಟ್ರ್ಯಾಪ್ ಮಾಡಿದವರು ಅಲ್ಲೇ ಇದ್ದಾರೆ. ಅವರನ್ನು ಬಂಧನ ಮಾಡೋದು ಬಿಟ್ಕೊಂಡು ಕಾರ್ಮಿಕರನ್ನು ಬಂಧನ ಮಾಡ್ತಿರಲ್ರಿ, ಹೋರಾಟಗಾರರನ್ನು ಬಂಧನ ಮಾಡ್ತಿರಲ್ರಿ, ನೀವು ನ್ಯಾಯ ಕೇಳಕ್ ಬಂದವ್ರನ್ನ, ಚಾಲಕರನ್ನು ಬಂಧನ ಮಾಡ್ತಿರಲ್ರಿ. ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ.